ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಅವರ ಜನ್ಮದಿನದ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಸಂತ ನಾಯ್ಕ ಮನ್ಮನೆ ಮಾತನಾಡಿ, ಹರಿಪ್ರಸಾದ್ ಅವರು ಸೈದ್ಧಾಂತಿಕ ಬದ್ಧತೆ, ಸಂಘಟನಾಶೀಲತೆ ಎಲ್ಲರಿಗೂ ಮಾದರಿ. ದೀರ್ಘಕಾಲದ ರಾಜಕೀಯ ಅನುಭವವು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹಾಗೂ ಸಮಾಜದ ಜಾತ್ಯತೀತ ಮನಸ್ಸುಗಳಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ. ಕೋಮುವಾದದ ವಿರುದ್ಧ ಅವರ ದೃಢ ನಿಲುವು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿ. ದೀರ್ಘ ಆಯಸ್ಸು, ಆರೋಗ್ಯದ ಭಾಗ್ಯ ನಿಮ್ಮದಾಗಲಿ. ನಿಮ್ಮೆಲ್ಲ ಜನಪರ ಹೋರಾಟಗಳಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಬಿಕೆ ಹರಿಪ್ರಸಾದ್ ಸಾಹೇಬ್ರವರ ಹುಟ್ಟುಹಬ್ಬ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಈ ರಾಜ್ಯದ ಸೇವೆ ಮಾಡುವಂತಾಗಲಿ. ಅದರಲ್ಲೂ ವಿಶೇಷವಾಗಿ ಅವರು ಹಿಂದುಳಿದ ಸಮಾಜದ ಒಬ್ಬ ನಾಯಕ ಮತ್ತು ಶೋಷಿತರ ಪರವಾದ ಒಂದು ಧ್ವನಿ ಎತ್ತುವಂಥ ನಮ್ಮ ಸಮಾಜದ ಹಿರಿಯ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಕೆಪಿಸಿಸಿ ಅಧ್ಯಕ್ಷರು. ಇನ್ನೂ ಹೆಚ್ಚಿನ ಸ್ಥಾನಮಾನವನ್ನು ಅವರಿಗೆ ಭಗವಂತ ನೀಡಿ ಹೆಚ್ಚಿನ ಆರೋಗ್ಯವನ್ನು ನೀಡಿ ಜನರ ಸೇವೆ ಮಾಡುವಂಥ ಭಾಗ್ಯವನ್ನು, ಈ ರಾಜ್ಯದ ಜನರ ಸೇವೆ ಮಾಡುವಂಥ ಭಾಗ್ಯವನ್ನು ಕೊಡಬೇಕು ಮತ್ತು ಜನರ ಹಿತದೃಷ್ಟಿಯನ್ನು ಅವರು ಕೂಡ ಜನರ ಪರವಾಗಿ ನಿಲ್ಲುವಂಥ ಒಂದು ಹಿಂದುಳಿದ ಸಮಾಜದ ಧ್ವನಿಯಾಗಿ ನಿಲ್ಲುವಂಥ ಗಟ್ಟಿ ಸಮಾಜದ ನಾಯಕ ಅಂದರೆ ಅದು ಬಿಕೆ ಹರಿಪ್ರಸಾದ್. ಆದ್ದರಿಂದ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ವಿಎನ್ ನಾಯ್ಕ ಬೇಡ್ಕಣಿ, ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ನಾಸಿರ್ ವಲ್ಲಿಖಾನ್, ಪ್ರಮುಖರಾದ ಪ್ರಶಾಂತ್ ನಾಯ್ಕ ಹೊಸೂರು, ಕೆಟಿ ಹೊನ್ನೆಗುಂಡಿ, ವಿನಾಯಕ ನಾಯ್ಕ ಕೊಂಡ್ಲಿ ಮೊದಲಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.